ಕಾಟಾಚಾರಕ್ಕೆ ಆಸ್ಪತ್ರೆ ಪರಿಶೀಲನೆ ಮಾಡಿದ ಆರೋಗ್ಯ ಸಚಿವರು ರೋಗಿಗಳ ಸಮಸ್ಯೆಗಳನ್ನ ಆಲಿಸಿದ ಶಿವಾನಂದ ಪಾಟೀಲರು ಆಸ್ಪತ್ರೆ ಆವರಣದಲ್ಲಿ ಮಲಗಿದ್ದಂತಹ ಬಾಲಕಿಯನ್ನ ವಿಚಾರಿಸದೇನೆ ಸಚಿವರು ರೋಗಿಗಳನ್ನ ಮಾತನಾಡಿಸದೆ ಅಲ್ಲಿಂದ ತೆರಳಿದ್ದಾರೆ. ಆರೋಗ್ಯ ಸಚಿವರು ನೋಡಿದ್ರು ಕೂಡ ನೋಡದಂತೆ ತೆರಳಿರತಕ್ಕಂತಹದ್ದು ಎಲ್ಲ ಏನು ಅಲ್ಲಿ ಇದ್ದಂತಹ ಪರಿಸ್ಥಿತಿಯನ್ನ ಸರಿಯಾಗಿ ಗಣನೆಗೆ ತೆಗೆದುಕೊಳ್ಳದೇನೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿರತಕ್ಕಂತ ಘಟನೆ ತುಮಕೂರಿನಲ್ಲಿ ನಡೆದಿರತಕ್ಕಂಥದ್ದು. ತುಮಕೂರು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದಂತಹ ಆರೋಗ್ಯ ಸಚಿವರು ನೋಡಿಯೂ ನೋಡದಂತೆ ತೆರಳಿದ್ದಾರೆ. ಶಿವಾನಂದ ಪಾಟೀಲರು ಆಸ್ಪತ್ರೆಗಳಿಗೆ ವಿಸಿಟ್ ಹಾಕಿರುವಂಥದ್ದು ಇದೇನು ಟೂರ್ಗೆ ಹೋಗಿರೋದಾ ಅಥವಾ ಅಲ್ಲಿರ್ತಕ್ಕಂಥವರನ್ನ ನೋಡೋದಕ್ಕೆ ಹೋಗಿರೋದಾ, ಅಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಶೀಲಿಸೋದಕ್ಕೆ ಹೋಗಿರೋದಾ, ಇದೊಂದು ಕೂಡ ಗೊತ್ತಾಗ್ತಾ ಇಲ್ಲ. ತುಮಕೂರು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದಂತ ಆರೋಗ್ಯ ಸಚಿವರು ಕಾಟಾಚಾರದ ಟೂರ್ ಅನ್ನ ಮುಗಿಸಿದಂತೆ ಕಂಡು ಬರ್ತಾ ಇದೆ. ಕಾಟಾಚಾರಕ್ಕೆ ಆಸ್ಪತ್ರೆಯ ಪರಿಶೀಲನೆಯನ್ನ ಆರೋಗ್ಯ ಸಚಿವರು ಮಾಡಿರ್ತಕ್ಕಂಥದ್ದು ಅವರ ನಡೆಯಿಂದ ಸ್ಪಷ್ಟವಾಗ್ತಾ ಇದೆ. ಯಾಕಂದ್ರೆ ಅಲ್ಲಿರುವಂತಹ ರೋಗಿಗಳ ಸಮಸ್ಯೆಯನ್ನ ಆಲಿಸಲಿಲ್ಲ, ಅಲ್ಲಿರ್ತಕ್ಕಂಥ ರೋಗಿಗಳು ಯಾವ ರೀತಿಯಾದಂತಹ ಕಷ್ಟಪಡ್ತಾ ಇದ್ದಾರೆ, ನಿಜಕ್ಕೂ ಅವರಿಗೆ ಸರ್ಕಾರದ ಸೌಲಭ್ಯಗಳು ಸಿಗ್ತಾವಾ ಇಲ್ವಾ ಅಂತೇಳಿ. ಯಾಕಂದ್ರೆ ಸಚಿವರು ಯಾವ ಕಾರಣಕ್ಕಾಗಿ ಸ್ಥಳ ವಿಸಿಟ್ ಅನ್ನು ಮಾಡ್ತಾರೆ, ಸ್ಪಾಟ್ ವಿಸಿಟ್ ಅನ್ನು ಮಾಡ್ತಾರೆ, ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಜನ ಏನ್ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ನಿಜಕ್ಕೂ ಕೂಡ ಆಸ್ಪತ್ರೆಯ ಸಿಬ್ಬಂದಿಯ ಕಡೆಯಿಂದ ಜನರಿಗೆ ಬೇಕಾಗಿರುವಂತಹ ಸೌಕರ್ಯ ಸಿಗುತ್ತಾ, ಸೌಲಭ್ಯ ಸಿಗುತ್ತಾ, ಇವುಗಳನ್ನೆಲ್ಲವೂ ಕೂಡ ನೋಡ್ಕೊಳ್ಳುವಂಥದ್ದು ಸಾಮಾನ್ಯವಾಗಿ ಸಚಿವರು ಮಾಡ್ತಕ್ಕಂತಹ ಕೆಲಸಗಳಾಗ್ತವೆ. ಆದ್ರೆ ಇಲ್ಲಿ ನೋಡಿ ಸಚಿವರು ಆರಾಮಾಗಿ ನಡ್ಕೊಂಡು ಹೋಗ್ತಾರೆ, ಇದೆಲ್ಲ ಮಾಮೂಲಿ ಅನ್ನುವಂತಹ ರೀತಿಯಲ್ಲಿ ಅದನ್ನ ನೋಡಿ ಕೂಡ ನೋಡದ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಇದು ಅಲ್ಲಿರೋರು ಸಚಿವರು ಬರ್ತಾ ಇದ್ದಾರೆ ಹೇಳಿ ಹೇಳಿ ತಿಳ್ಕೊಂಡು ಎಬ್ಬಿಸ್ತಾ ಇದ್ದಾರೆ ಅವ್ರನ್ನ. ಪಾಪ ವೆರಾಂಡದಲ್ಲಿ ಯಾರು ಕೂಡ ಏನೋ ಖುಷಿಗಾಗಿ ಮಲ್ಕೊಳ್ಳೋದಿಲ್ಲ. ಆಸ್ಪತ್ರೆ ವೆರಾಂಡದಲ್ಲಿ ಯಾರೋ ಬಂದು ಹೀಗೆ ಮಗುವನ್ನ ಮಲಗಿಸೋದು ಖುಷಿಗಾಗಿ ಅಂತೂ ಮಲಗಿಸೋದಿಲ್ಲ. ಮನೇಲಿ ಜಾಗ ಇಲ್ಲ ಅಂತ ತಿಳ್ಕೊಂಡು ಬಂದು ಇಲ್ಲಿ ಆಸ್ಪತ್ರೆ ವರಾಂಡದಲ್ಲಿ ಮಲಗಿಸೋದಿಲ್ಲ. ಆದ್ರೆ ಅಲ್ಲಿ ಮಲಗಿಸುವಂಥದ್ದು ನಿಮ್ಮ ಆಸ್ಪತ್ರೆಯಲ್ಲಿ ಬೆಡ್ಗಳಿಲ್ಲ ಅನ್ನುವಂಥರ ಅರ್ಥ, ಅದರ ಸೂಚಕ ಅದು. ಆದರೆ ಸಚಿವ ಶಿವಾನಂದ ಪಾಟೀಲರಿಗೆ ಪಾಪ ತಮ್ಮ ಕಿಸೆಗಳಲ್ಲಿ ಹಾಕಿರ್ತಕ್ಕಂಥ ಕೈಯನ್ನು ಹೊರಗೆ ತೆಗೆಯೋದಕ್ಕೆ ಪುರುಸೋತಿಲ್ಲ. ಅವರು ಆರಾಮಾಗಿ ನಡ್ಕೊಂಡು ಅವ್ರ ಪಾಡಿಗೆ ನಡ್ಕೊಂಡು ಹೋದ್ರು. ಏನೋ ಬಹುಶಃ ಸೈಡ್ ಸೀನ್ಗೆ ಬಂದಾಗ ಎಲ್ಲ ನೋಡ್ಕೊಂಡು ಹೋಗ್ತಾರಲ್ಲ ಆ ರೀತಿಯಾಗಿ ಇದೆಲ್ಲವೂ ಕೂಡ ಮಾಮೂಲಿ ಅನ್ನುವಂತಹ ರೀತಿಯಾಗಿ ಆಗೋಗ್ಬಿಟ್ಟಿದೆ. ಬಹುಶಃ ಇಷ್ಟೊಂದು ದಪ್ಪ ಚರ್ಮ, ಈ ರೀತಿಯಾದಂತಹ ಕುರುಡುತನ ನಮ್ಮ ಸರ್ಕಾರವನ್ನ ನಡೆಸುವಂಥವರಿಗೆ ಆವರಿಸ್ಕೊಂಡ್ರೆ ಇನ್ನು ಜನಸಾಮಾನ್ಯರಿಗೆ ಇರುವಂತಹ ಸರ್ಕಾರದ ಸೌಲಭ್ಯಗಳು ಸಿಗೋದು ಹೇಗೆ? ಹೌದು, ಆರೋಗ್ಯದ ವಿಚಾರಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು ಜಾರಿಗೊಳಿಸ್ತಾ ಇದ್ದಾವೆ. ಆದರೆ ಅದನ್ನ ಜಾರಿಗೊಳಿಸ್ಬೇಕಾಗಿರ್ತಕ್ಕಂತಹವರಲ್ಲಿರುವಂತಹ ನಿರ್ಲಕ್ಷ್ಯದ ಧೋರಣೆ. ಯಾಕಂದ್ರೆ ಸಚಿವರೇ ಏನು ಅಂದಿಲ್ಲ ಅಂದ್ರೆ ನೀನು ಡಾಕ್ಟರ್ಗಳು ಕೇಳ್ತಾರ ಇವ್ರನ್ನ ಅಂತ ಈ ರೀತಿಯಾಗಿ ಮಲ್ಕೊಂಡಿದ್ರೆ ಸಚಿವರೇ ಕೇಳೋದಿಲ್ಲ. ಯಾಕೆ ಹಿಂಗೆ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು ಅನ್ನೋದು ಕೂಡ ಅವರು ಗಮನಕ್ಕೆ ಬರೋದಿಲ್ಲ. ಸುಮ್ಮನೆ ಜಸ್ಟ್ ನೋಡ್ತಾರೆ, ಅವ್ರ ಪಾಡಿಗೆ ನಡ್ಕೊಂಡು ಹೋಗ್ತಾರೆ. ಅವ್ರಿಗೇನು ಇದೆಲ್ಲ ಮಾಮೂಲಿ ಅನ್ನುವಂತಹದ್ದಾಗಿರೋದ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಏನಕ್ಕೆ ಈ ರೀತಿಯಾಗಿ ಮಲಗಿರಿ, ಏನಿದು ಅನ್ನೋದನ್ನ ವಿಚಾರಿಸಿದ್ರೆ ಅವ್ರಿಗೂ ಕೂಡ ಗೊತ್ತಾಗ್ತಿತ್ತು ಅಲ್ಲಿರುವಂಥ ಸೌಲಭ್ಯ ಏನಿದೆ, ಎಷ್ಟು ಮಟ್ಟಿಗಿದೆ ಅಂತ ಹೇಳಿ. ಆದರೆ ತುಮಕೂರು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡುವಂಥ ಸಚಿವರಿಗೆ ಪಾಪ ಇದನ್ನೆಲ್ಲ ನೋಡುವಂತಹ ವ್ಯವಧಾನ ಇದ್ದಂಗಿಲ್ಲ. ಬಹುಶಃ ಒಂದು ಟೂರನ್ನು ಮುಗಿಸ್ಕೊಂಡು ಬರೋ ರೀತಿಯಲ್ಲಿ ಅವರು ಕೂಡ ಹೋದಂತೆ ಕಾಣಿಸ್ತಾ ಇದೆ. ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮ ಜೊತೆಗೆ ಸಂಪರ್ಕ ಇದ್ದಾರೆ. ಮಹೇಶ್, ಏನೋ ಶಿವಾನಂದ ಪಾಟೀಲರು ಆಸ್ಪತ್ರೆಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿರುವಂತ ಅಥವಾ ಟೂರ್ಗೆ ಬಂದಿರುವಂತದ್ದು ಅವರು? ಹೌದು ಅವರ ಪ್ರಸಾದ್, ಖಂಡಿತ ಏನು ಇವರ ಸಚಿವರ ಒಂದು ಕಾರ್ಯಕ್ರಮ ನೆನ್ನೆನೆ ಕೂಡ ನಿಗದಿಯಾಗಿತ್ತು. ಈ ಒಂದು ಏನು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಒಂದು ಸಭೆ ಕೂಡ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಏನು ಇವತ್ತು ಕೂಡ ಆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ್ರು. ಭೇಟಿ ನೀಡಿದಂತ ವೇಳೆ ಏನು ಎಲ್ಲವರೆಗೂ ಕೂಡ ಪರಿಶೀಲನೆಗೆ ಅಂತ ಹೇಳ್ತಾರೆ. ಆದ್ರೆ ಈ ವೇಳೆ ಎಲ್ಲಿರುವಂತ ಕಾಮನ್ ಆಗಿ ಯಾರೇ ಒಂದು ಸಚಿವರಾಗಿರ್ಬೋದು ಮತ್ತೆ ಏನು ಜಿಲ್ಲಾಧಿಕಾರಿ ಇರ್ಬೋದು ಯಾರೇ ಬಂದ್ರು ಕೂಡ ಪದೇ ಪದೇ ಅಲ್ಲಿರುವಂತ ರೋಗಿಗಳನ್ನಾಗಿರ್ಬೋದು ಮತ್ತೆ ಬಂದಿರುವಂತ ಜನರನ್ನ ಏನ್ ನಿಮ್ ಕಷ್ಟ ಆಗ್ತದೆ ವಿಚಾರಿಸುವಂತದ್ದು ಕಾಮನ್. ಆದ್ರೆ ಇಲ್ಲಿ ನಾವು ದೃಶ್ಯದಲ್ಲಿ ಗಮನಿಸಬಹುದು, ಅಲ್ಲಿ ಏನು ಒಂದು ಎಳೆ ಒಂದು ಪಾಪ ಮಲಗಿರುತ್ತೆ, ಅಂದ್ರೆ ಒಂದು ವರಂಡದಲ್ಲಿ ಮಲಗಿರುವಂತ ದೃಶ್ಯವನ್ನು ನೋಡಿದ್ರು ಕೂಡ ಏನು ಸಚಿವರು ಜೋಬ್ನಲ್ಲಿ ಕೈ ಇಟ್ಕೊಂಡೇನೆ ಮುಂದೆ ಸಾಗಿರುವಂತದ್ದು. ಅಲ್ಲಿ ಓರ್ವ ಮುಂದೆ ಬಂದು ಹೇಳ್ತಾನೆ ಸಚಿವರು ಬರ್ತಾರೆ ಎದ್ದೋಳಿ ಅಂತ. ಅದ್ರಲ್ಲೂ ಕೂಡ ಸಚಿವರು ಗಮನ ಕೊಡಲ್ಲ. ಯಾಕೆ ಬರ್ತಾ ಇದೆ ಅಂತಾನು ಕೂಡ ಕನಿಷ್ಠ ಪಕ್ಷ ಅದು ಕೂಡ ಕೇಳಲ್ಲ. ಮತ್ತೆ ಯಾಕೆ ಈ ರೀತಿ ಮಲಗಿದ್ದೀರಾ ಅಂತಾನು ಕೇಳಲ್ಲ. ಒಂದು ಗರ್ವದಿಂದ ಜೋಬಲ್ ಕೈ ಹಾಕೊಂಡು ಮುಂದೆ ಸಾಗಿರುವಂತದ್ದು. ಇನ್ನೂ ಪ್ರಮುಖವಾಗಿ ಹಾಸ್ಪಿಟಲ್ ಎಲ್ಲಾ ಒಂದು ವಾರ್ಡ್ಗಳನ್ನ ಕೂಡ ವಿಸಿಟ್ ಕೊಡ್ತಾರೆ. ಆದ್ರೆ ಯಾವುದೇ ರೀತಿ ಪ್ರಮುಖವಾಗಿ ಅಲ್ಲಿ ಇರುವಂತ ರೋಗಿಗಳನ್ನ ಏನು ಎತ್ತ ಅಂತ ಹೇಳಿ ಕಷ್ಟ ಕೂಡ ಕೇಳೋದಿಲ್ಲ. ಇನ್ನು ಅಲ್ಲಿಗೆ ಬಂದಿರುವಂತ DHO ಆಗಿರ್ಬೋದು ಮತ್ತೆ DSO ಆಗಿರ್ಬೋದು ಅಧಿಕಾರಿಗಳೇ ಮಾತ್ರ ಏನು ಯಾಗಿದೆ ಯಾವ ರೀತಿ ನಡೀತಾ ಇದೆ ಅಂತ ಮಾತ್ರನೇ ಕೇಳ್ತಾರೆ ಹೊರತು ಬಂದಿರುವಂತ ಏನು ನಿಜವಾದ ಹಳ್ಳಿ ಕಡೆಯಿಂದ ಬಂದಿರುವಂತ ರೋಗಿಗಳನ್ನ ಯಾವ ರೀತಿ ಮಾತನಾಡ್ತದೆ ಹೋಗಿರುವಂತದ್ದು. ಇನ್ನು ಈ ಒಂದು ದೃಶ್ಯದಲ್ಲಿ ಈ ಒಂದು ಎಲ್ಲಾ ಸಚಿವರ ಗರ್ವ
ಏನು ಇಲ್ಲೇ ಒಂದು ಎದ್ದು ಕಾಣ್ತದೆ ಅಂತ ಹೇಳ್ಬೋದು ಹರಿಪ್ರಸಾದ್. ನಿಜ ಮಹೇಶ್, ಆದ್ರೆ ಅದಾದ ನಂತರ ಏನಾದ್ರು ಸಭೆ ನಡೆಸಿದ್ರ ಏನು ಈ ವಿಚಾರಗಳ ಬಗ್ಗೆ? ಎಲ್ಲಾ ಕಡೆಯಲ್ಲೂ ಕೂಡ ಜಸ್ಟ್ ಸುಮ್ಮನೆ ತಿರ್ಗಾಡ್ಕೊಂಡು ಬಂದಿರೋದಷ್ಟೇನೇನಾ? ಸಾಮಾನ್ಯವಾಗಿ ಎಲ್ಲಾ ವಾರ್ಡ್ ನ ವಿಸಿಟ್ ಕೊಟ್ಟು ಈಗ ಸಭೆ ಕೂಡ ಏನು 1 ಗಂಟೆ ಆರಂಭ ಆಗಿರುವಂತದ್ದು. ಏನು ಪ್ರಮುಖವಾಗಿ ಆರೋಗ್ಯ ಇಲಾಖೆ ಸಭೆಯನ್ನು ಕೂಡ ಇಲ್ಲಿ ಒಂದು ಆಡಿಟೋರಿಯಂ ಇದರಲ್ಲಿ ನಡೆಸ್ತಾ ಇದ್ರೆ ಕೂಡ ಈಗಲೂ ಕೂಡ ಸಚಿವರು ಹಾಸ್ಪಿಟಲ್ ಇರುವಂತದ್ದು. ಆದ್ರೆ ಏನು ಈಗ ನಾವು ನೋಡಿದಂತೆ ಸುಮಾರು ಅರ್ಧ ಮುಕ್ಕಾಲು ಗಂಟೆಯಿಂದ ಕೂಡ ಸಚಿವರು ಜಿಲ್ಲಾಸ್ಪತ್ರೆಯಲ್ಲಿ ಇರುವಂತದ್ದು. ಎಲ್ಲಾ ವಾರ್ಡ್ಗೂ ವಿಸಿಟ್ ಕೊಡ್ತಾರೆ. ಎಲ್ಲಾ ವಾರ್ಡ್ ಅಂತನೂ ಕೂಡ ಹಿಂದೆ ಮುಂದೆ ಇದ್ದಂತ ಅಧಿಕಾರಿಗಳ ಹತ್ರ ಮಾತ್ರ ಮಾಹಿತಿ ತಗೊಂತಾರೆ ಹೊರತು ಬಂದಿರುವಂತ ರೋಗಿಗಳ ಹತ್ರ ಯಾರನ್ನ ಮಾತಾಡ್ತಿರ್ಲಿಲ್ಲ. ಅಟ್ಲೀಸ್ಟ್ ಆ ರೋಗಿಗಳ ಪಕ್ಕದಲ್ಲಿರುವಂತ ಅವರ ಏನು ಪೋಷಕರಾಗಿರ್ಬೋದು ಮತ್ತೆ ಸಂಬಂಧಿಕರಾಗಿರ್ಬೋದು ಏನಾಯ್ತು ಎತ್ತ ಅಂತ ಹೇಳಿ ವಿಚಾರಿಸಲ್ಲ. ಮತ್ತೊಂದ್ ಕಡೆ ಏನಂತ ಹೇಳಿದ್ರೆ ಜಿಲ್ಲಾಸ್ಪತ್ರೆ ಕೇಳಿ ಸರ್ಕಾರಿ ಆಸ್ಪತ್ರೆ ಬರುವಂತ ಸವಲತ್ತುಗಳು ನಿಮ್ಗೆ ಸಿಗ್ತಾ ಇದೆಯಾ ಅಥವಾ 24 ಗಂಟೆ ಆಸ್ಪತ್ರೆ ಇದೆಯಾ, ಈ ಒಂದು ಮಾಹಿತಿಯನ್ನು ಕೂಡ ಏನ್ ಜನರಿಂದ ಪಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಕಾಮನ್ ಆಗಿ ಅಧಿಕಾರಿಗಳು ಸಚಿವರು ಬಂದ್ರು ಅನ್ನೋ ಒಂದು ಭಯದಿಂದ ಏನು ಅವ್ರನ್ನ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾರೆ, ನಾವು ಕರೆಕ್ಟ್ ಮಾಡ್ತಾ ಇದೀವಿ, ಎಲ್ಲ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಕೂಡ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಎಲ್ಲಾ ಸಚಿವರು ಕೂಡ ಬಂದಾಗ ಕಾಮನ್ ಆಗಿ ಜನರು ಮಾತಾಡ್ಸೋದು ಒಂದು ಇದಿರುತ್ತೆ. ಆದ್ರೆ ಇಲ್ಲಿ ಜನರನ್ನ ಯಾವುದೇ ರೀತಿ ಮಾತಾಡ್ಸಕ್ ಹೋಗೋದಿಲ್ಲ. ಇಲ್ಲಿ ಒಂದು ಪ್ರಮುಖವಾಗಿ ಒಂದು ದೃಶ್ಯ ಏನು ವರಂಡಾದಲ್ಲಿ ಮಲಗಿರುವಂತ ದೃಶ್ಯ ಈ ಒಂದು ದೃಶ್ಯನೇ ಹೇಳುತ್ತೆ ಸಚಿವರು ಯಾವ ರೀತಿ ಇಲ್ಲಿ ಏನೋ ಇದ್ ಮಾಡ್ತಾರೆ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಈಚೆ ಮಲಗಿರ್ತಾರೆ, ಅವರೊಬ್ಬನ್ ಮುಂದೆ ಕೂಡ ಹೇಳ್ತಾರೆ ಸಚಿವರು ಬರ್ತಾರೆ ಎದ್ದೇಳಿ ಅಂತ ಹೇಳಿ ಬಾಲ್ಕಿ ಮಲಗಿರ್ತಾರೆ. ಅವ್ರಿಗೆ ಎದ್ದೇಳ್ಬೇಕಾದ್ರೆ ಯಾಕೆ ಎದ್ದೇಳ್ತಾ ಇದ್ರೆ ಅಥವಾ ಏನಾಗಿದೆ ಅಂತ ಕೂಡ ಕನಿಷ್ಠ ಇದನ್ನು ಕೂಡ ವಿಚಾರಿಸೋದಿಲ್ಲ. ಅಟ್ಲೀಸ್ಟ್ ಅಧಿಕಾರಿಗಳನ್ನ ಕೂಡ ಕೇಳೋದಿಲ್ಲ. ಏನಾಯ್ತು ಅನ್ನೋ ಒಂದು ಒಂಥರ ಬಂದು ಹೋಗೋ ತರನೇ ಇಲ್ಲಿ ಒಂದು ಕಾದಾಚಾರಕ್ಕೆ ಒಂದು ವಿಸಿಟ್ ಕೊಟ್ಟು ಈಗ ಸದ್ಯಕ್ಕೆ ಏನೋ ಆರೋಗ್ಯ ಇಲಾಖೆಯ ಸಭೆಯನ್ನು ಕೂಡ ಈಗ ಜಿಲ್ಲಾಸ್ಪತ್ರೆಯಲ್ಲೇ ನಡೆಸ್ತಾ ಇದ್ದಾರೆ ಹರಿಪ್ರಸಾದ್. ತಾಯಿ ಮಗಳು ಯಾರವರು ಅದೇನಾದ್ರು ಗೊತ್ತಾಯ್ತಾ ಮಹೇಶ್? ಹರಿಪ್ರಸಾದ್ ಖಂಡಿತ ಅವರು ಏನು ಮಗಳು ಆ ಬಾಲಕಿಯ ಅವರ ತಾಯಿ ಒಳಗಡೆ ಏನೋ ಒಂದು ಡೆಲಿವರಿ ಕೇಸ್ಗೆ ಬಂದಿರುವಂತದ್ದು. ಅಲ್ಲಿ ಯಾವ ವಾರ್ಡ್ಗೆ ಯಾವುದೇ ರೀತಿ ಏನು ಸಂಬಂಧಿಕರಾಗಿರ್ಬೋದು ಮತ್ತೆ ಪೋಷಕರು ಯಾವುದೇ ರೀತಿ ಒಳಗಡೆ ಬಿಟ್ಕೊಳ್ಳುವಂತ ಹಿನ್ನೆಲೆಯಲ್ಲಿ ಅವ್ರಿಗೆ ಸೋಂಕು ತಗುಲುವಂತ ಒಂದು ಕಾರಣಕ್ಕೆ ಈಚೆ ಇರಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಸತತ 1-2 ಗಂಟೆಯಿಂದ ಈಚೆ ಇರ್ತಾರೆ. ಈ ವೇಳೆ ಅವ್ರನ್ನ ಏನೋ ಬಾಲಕಿ ಮಲಗಿಸ್ಕೊಂಡಿರ್ತಾರೆ ವಾರ್ಡ್ನಲ್ಲಿ. ಈಗ ಆ ಸಚಿವರು ಬಂದಾಗ ಏನು ಮುಂದೆ ಯಾವುದೇ ರೀತಿ ಅವರು ಆ ಸಿಬ್ಬಂದಿ ಆಗಿರ್ಬೋದು ಹೇಳೋದಿಲ್ಲ. ಅವ್ರ ಸಚಿವರು ಬರ್ಬೇಕಾದ್ರೇನೆ ಓರ್ವ ಬಂದು ಮುಂದೆ ಏನ್ ಸಚಿವರು ಬರ್ತಾ ಇದ್ದಾರೆ ಎದ್ದೇಳಿ ಅಂತ ಹೇಳ್ತಾರೆ. ಒಳಗಡೆ ಅವ್ರ ತಾಯಿ ಇರೋದ್ರಿಂದ ಒಳಗಡೆ ಬಿಡದ ಕಾರಣ ಈಚೆ ಇರ್ತಾರೆ, ಅಲ್ಲಿ ಮಲಗಿಸಿರ್ತಾರೆ. ಸುಮಾರು ಮಧ್ಯಾಹ್ನದ ಈ ವೇಳೆ ಹಿನ್ನೆಲೆಯಲ್ಲಿ ಆ ಮಲಗಿಸಿರುವ ಕಾರಣದಿಂದ ಸಚಿವರು ಬರುವಾಗ ಯಾವುದೇ ರೀತಿ ಹೇಳಲ್ಲ. ಇಲ್ಲಿ ಏನು ಮೇಲ್ನೋಟಕ್ಕೆ ಅವರು ಎಲ್ಲಾ ವಾರ್ಡ್ ವಿಸಿಟ್ ಕೊಡ್ತಾರೆ. ಇಲ್ಲಿ ಜನರನ್ನ ಕಷ್ಟ ಕೇಳಬೇಕು ಅಂತ ಹೇಳಿ ಸಚಿವರು ಆಗಮಿಸ್ತಾ ಇದ್ರೆ, ಆದ್ರೆ ಯಾವುದೇ ರೀತಿ ಇಲ್ಲಿ ಕಾಣ್ತಾ ಇಲ್ಲ. ಆ ಬಾಲಕಿನೂ ಕೇಳಿಲ್ಲ, ಮತ್ತೆ ಅವ್ರ ಜೊತೆಲಿ ಒಂದು ಅಜ್ಜಿ ಇರ್ತಾರೆ, ಅಜ್ಜಿನೂ ಕೂಡ ಕೇಳಿಲ್ಲ. ಈಗ ಆರೋಗ್ಯ ಇಲಾಖೆ ಸಭೆಯನ್ನ ಇಲ್ಲಿ ನಡೀತಾ ಇದೆ. ಇದಾದ ಬಳಿಕ ಯಾವ ರೀತಿ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಕಾದು ನೋಡ್ಬೇಕಾಗಿರೋದು ಹರಿಪ್ರಸಾದ್. ಓಕೆ, ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಇದು ಸಚಿವರಿಗೆ ಇರುವಂತಹ ಕಾಳಜಿ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಜನ ಆಸ್ಪತ್ರೆಗೆ ಬರ್ತಾರೆ, ಅಲ್ಲಿ ಬಂದಾಗ ವೇಟ್ ಮಾಡೋದಕ್ಕೆ ಜಾಗ ಇರೋದಿಲ್ಲ, ಹೀಗೆ ಹೊರಗಡೆ ಮಲಗಬೇಕಂತ ಪರಿಸ್ಥಿತಿ ಇರುತ್ತೆ. ಕನಿಷ್ಠ ಹೌದು, ಇವರು ಅಧಿಕಾರಿಗಳ ಜೊತೆಗೆ ವಿಸಿಟ್ ಮಾಡ್ತಾ ಇರುವಂಥವ್ರಿಗೆ ಅಧಿಕಾರಿಗಳು ಕೊಟ್ಟಿರುವಂಥ ರಿಪೋರ್ಟನ್ನು ಮಾತ್ರ ಆಧರಿಸ್ಕೊಂಡು ಇವರು ಎಲ್ಲ ಸಮಸ್ಯೆ ಎಲ್ಲವೂ ಕೂಡ ಚೆನ್ನಾಗಿದೆ ಅನ್ನೋಂತಹ ಮನಸ್ಥಿತಿ ಯಾವಾಗ ಸಚಿವರಿಗಿರುತ್ತೋ ಆವಾಗ ಆ ಇಲಾಖೆ ಎಷ್ಟು ಮಟ್ಟಿಗೆ ಉದ್ಧಾರ ಆಗುತ್ತೆ ಅನ್ನೋದು ಕೂಡ ಗೋಚರ ಆಗುತ್ತೆ. ಇದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೀವಿ. ಶಿವಾನಂದ ಪಾಟೀಲರು ಬಹಳ ಕಷ್ಟಪಟ್ಟು ಹೋರಾಟ ನಡೆಸಿ ಸಚಿವರಾಗಿದ್ದಾರೆ. ಈ ಬಾರಿ ಅನುಭವಿ ಶಾಸಕರಾಗಿದ್ದಂಥವ್ರು. ಆದರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲರಿಗೆ ಈ ರೀತಿಯಾದಂತಹ ಅಂದರೆ ಜನರಿಗೆ ನಾನೇನೋ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿದ್ದೀನಿ ಅನ್ನೋಂಥದ್ದೇ ಘನಕಾರಿ ಆಗೋದಿಲ್ಲ. ಅಲ್ಲಿರ್ತಕ್ಕಂಥ ಜನ ಇರುವಂಥ ಕಷ್ಟ ಏನಿದೆ ಅನ್ನೋದನ್ನು ಜನಪ್ರತಿನಿಧಿಗಳಾದವರು ಕೇಳಿಸ್ಕೊಳ್ಳದೆ ಹೋದರೆ ಇವರು ಎಷ್ಟರ ಮಟ್ಟಿಗೆ ಜನಪರವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಸಚಿವರಾದಂಥವ್ರೇನು ಕೊಡುವಂಥವ್ರಲ್ಲ ಅವರು ಕೂಡ ಪ್ರಶ್ನಾರ್ಹರೇ ಮತ್ತು ಜನ ಅವ್ರನ್ನ ಪ್ರಶ್ನಿಸಬೇಕಾಗತ್ತೆ. ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಕಂಡಿರ್ತಕ್ಕಂಥ ಈ ದೃಶ್ಯವನ್ನು ನೋಡಿದರೆ ಈ ಒಂದು ದೃಶ್ಯನೇ ಅನೇಕ ಸಂಗತಿಗಳನ್ನು ನಮ್ಮ ಮುಂದೆ ಇಡುತ್ತೆ. ಅಂದರೆ ನಮ್ಮ ಸಚಿವರ ಕಾರ್ಯವೈಖರಿಗೆ ಸಂಬಂಧಪಟ್ಟಂಥ ಅವ್ರಿಗಿರುವಂತಹ ಎಷ್ಟರ ಮಟ್ಟಿಗೆ ಅವರಲ್ಲಿರುವಂತಹ ಮಾನವೀಯವಾದಂತಹ ಒಂದು ಸ್ಪಂದನೆ ಅವರಲ್ಲಿ ಇದೆ ಅನ್ನುವಂಥ ಇವೆಲ್ಲವೂ ಕೂಡ ಕೇವಲ ಇದೊಂದೇ ದೃಶ್ಯದಲ್ಲಿ ಕಂಡುಬರುತ್ತೆ. ಯಾಕಂದರೆ ಆ ಮಗುವನ್ನು ಇಟ್ಟುಕೊಂಡಿರುವಂತಹ ಮಗುವನ್ನು ಆ ರೀತಿಯಾಗಿ ವರಾಂಡದಲ್ಲಿ ಮಲಗಿಸಿರುವಂಥ ತಾಯಿ ನಂತರ ಸಚಿವರಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ ತಮ್ಮ ಪಾಡಿ ಪಾಪ ಅವ್ರು ಎತ್ಕೊಂಡು ಸೈಡ್ಗೆ ಹೋದರು, ಅಧಿಕಾರಿಗಳು ಬಂದು ಎಬ್ಬಿಸ್ತಾರೆ ಅಷ್ಟೇ. ಈ ರೀತಿಯಾದಂತಹ ಪರಿಸ್ಥಿತಿ ಇದ್ದರೆ ನಮ್ಮ ಸಚಿವರುಗಳಾದಂಥವರು ಎಷ್ಟರ ಮಟ್ಟಿಗೆ ಜನರ ಪರವಾಗಿ ಯೋಚನೆ ಮಾಡ್ತಾರೆ, ಎಷ್ಟು ಪರವಾಗಿ
ಜನರ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ ಅನ್ನುವಂಥದ್ದು ಇಂತಹ ವಿಜುವಲನ್ನು ನೋಡಿದಾಗ ನಮಗೆ ಗೋಚರ ಆಗುತ್ತೆ. ಆಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಇಡೀ ಆಸ್ಪತ್ರೆಯಲ್ಲಿ ಎಲ್ಲ ವಾರ್ಡ್ಗಳಲ್ಲೆಲ್ಲ ಓಡಾಡಿದ್ದಾರೆ. ಅಂದರೆ ತನ್ನ ಕಣ್ಣಿಗೆ ಕಂಡಿರುವಂಥ ಮತ್ತು ಅಧಿಕಾರಿಗಳು ಹೇಳಿರುವಂಥ ರಿಪೋರ್ಟ್ಗಳನ್ನು ಆಧರಿಸಿ ನಿರ್ಧಾರಗಳನ್ನು ಕೈಗೊಳ್ಳುವಂಥವರಾದರೆ ಸಚಿವರಾದರೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಂಥವರು ಯಾರು, ಜನಸಾಮಾನ್ಯರ ಸಮಸ್ಯೆಗಳನ್ನ ಕೇಳುವಂಥವ್ರು ಯಾರು, ಅವರ ಸಮಸ್ಯೆಗಳು ಹಾಗಾದರೆ ಇವರಿಗೆ ಬೇಕಾಗಿಲ್ವಾ, ಅಥವಾ ನಾವಿರೋದು ಅಧಿಕಾರ ನಡೆಸೋದಕ್ಕೆ, ಹಾಗಾಗಿ ಪ್ರಜೆಗಳಾದಂಥವರು ಏನೇ ತೊಂದರೆ ಬೇಕಿದ್ರೂ ಅನುಭವಿಸ್ತಾ ಇರಿ, ಅದು ನಿಮ್ಮ ಕರ್ಮ, ಆಡಳಿತ ನಡೆಸೋದು ನಮ್ಮ ಕರ್ಮ ಅನ್ನುವಂಥ ರೀತಿಯಾದಂತಹ ಧೋರಣೆಯನ್ನು ತಾಳಿರ್ತಕ್ಕಂಥದ್ದೇ ಬಹುಶಃ ಆ ಮನಸ್ಥಿತಿ ಇರುವಂಥ ಕಾರಣಕ್ಕಾಗಿಯೇ ಯಾರನ್ನೂ ಮಾತನಾಡಿಸದೆ ಜಿಲ್ಲಾಸ್ಪತ್ರೆಯಲ್ಲಿ ತಮ್ಮ ಟೂರನ್ನು ಮುಂದುವರಿಸಿದ್ದಾರೆ ಆರೋಗ್ಯ ಸಚಿವರಾಗಿರ್ತಕ್ಕಂತಹ ಶಿವಾನಂದ ಪಾಟೀಲ್ರು. ಇದ್ದಾಗ ಅಲ್ಲಿ ಹೇಳುವಂತಹ ಮಾತುಗಳು ಕೂಡ ನಮಗೆ ಗೊತ್ತಾಗತ್ತೆ. ಎತ್ಕೋ ಅಂತ ಹೇಳ್ಕೊಂಡು ಆ ಮಗುವನ್ನ ಎತ್ಕೋ ಅಂತ ಹೇಳ್ಕೊಂಡು ಅವ್ರಿಗೆ ಹೇಳ್ತಾ ಇರುವಂಥದ್ದು. ಅಂದರೆ ಸಚಿವರಲ್ಲಿ ಬರ್ತಾ ಇದ್ದಾರೆ ಎತ್ಕೋ ಅಂತ ಹೇಳುವಂಥದ್ದನ್ನು. ಅಂದರೆ ಒಟ್ಟಲ್ಲಿ ದಾರಿ ಬಿಟ್ಟರೆ ಸಾಕಷ್ಟೇ ಇವರಿಗೆ, ಸಚಿವರಿಗೂ ಕೂಡ ಅದರ ಬಗ್ಗೆ ಕಾಳಜಿ ಇಲ್ಲ. ಹೋಗಲಿ ಯಾವ ಕಾರಣಕ್ಕೆ ಅಲ್ಲಿ ಮಲಗಿಸಿದ್ದಾರೆ ಅನ್ನೋಂಥದ್ದನ್ನಾದರೂ ಇವುಗಳನ್ನಾದರೂ ತಿಳ್ಕೊಳ್ಳುವಂತಹ ಪ್ರಯತ್ನ. ಯಾಕಂದರೆ ಒಬ್ಬ ಸಚಿವರಾಗಿರ್ತಕ್ಕಂಥವ್ರು ಜನರ ಜೊತೆಗೆ ಮಾತನಾಡ್ತಕ್ಕ ಅನೇಕ ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿರ್ತಕ್ಕಂಥ ಅನೇಕ ಹಿರಿಯ ರಾಜಕಾರಣಿಗಳು ಜನಸಾಮಾನ್ಯರ ಜೊತೆಗೆ ಚರ್ಚೆಯನ್ನು ನಡೆಸಿ ತೆಗೆದುಕೊಂಡಿರ್ತಕ್ಕಂಥ ಅನೇಕ ತೀರ್ಮಾನಗಳು ಬಹಳ ಮಹತ್ವದ ತೀರ್ಮಾನಗಳಾಗಿಯೂ ಕೂಡ ಪರಿಣಮಿಸಿರುವಂಥದ್ದಿದೆ. ಆದರೆ ನಮ್ಮ ಆರೋಗ್ಯ ಸಚಿವರಿಗೆ ಬಹುಶಃ ತಮ್ಮ ಖಾತೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ, ಯಾಕಂದರೆ ಆಸ್ಪತ್ರೆ ಇರುವಂಥದ್ದು ರೋಗಿಗಳು ಬಂದಾಗ ಅವರಿಗೆ ಚೆನ್ನಾಗಿ ಸೌಲಭ್ಯ ಕೊಡಿಸ್ಬೇಕಾಗಿರುವಂಥದ್ದು ಆಸ್ಪತ್ರೆಗಳಿಗೆಲ್ಲ ಇನ್ಚಾರ್ಜ್ ಆಗಿರ್ತಕ್ಕಂಥ ಆರೋಗ್ಯ ಸಚಿವರ ಕರ್ತವ್ಯ ಆಗಿರುತ್ತೆ. ಆದರೆ ಈ ಆರೋಗ್ಯ ಸಚಿವರಿಗೆ ಆಸ್ಪತ್ರೆಗಳಿರುವಂತಹ ರೋಗಿಗಳು, ಅವರ ಕುಟುಂಬದವರು, ಅವರ ಬಗ್ಗೆನೇ ಕಾಳಜಿ ಇಲ್ಲ ಅಂತೇಳಿ ಆದರೆ ಇನ್ನೆಷ್ಟರ ಮಟ್ಟಿಗೆ ಇವರು ಸೌಲಭ್ಯಗಳನ್ನು ಒದಗಿಸ್ಕೊಳ್ಳುವಂಥದ್ದು. ಯಾಕಂದರೆ ಅಧಿಕಾರಿಗಳು ಹೇಳುವ ರಿಪೋರ್ಟನ್ನು ಬರ್ಕೊಟ್ಟು ತೆಗೆದುಕೊಂಡು ಹೋಗೋದಕ್ಕೇ ಒಬ್ಬ ಸಚಿವರು ಸರ್ಪ್ರೈಸ್ ವಿಸಿಟನ್ನು ಮಾಡಿದರೆ ಏನು ಪ್ರಯೋಜನ? ಬಂದ್ರೆಷ್ಟು ಹೋದ್ರೆಷ್ಟು ಅನ್ನುವಂಥ ರೀತಿಯಾದಂತಹ ಪರಿಸ್ಥಿತಿಗಳಿವು. ಅಧಿಕಾರಿಗಳು ಹೆಂಗಿದ್ರು ಕೂಡ ಈ ರೀತಿಯಾದಂತಹ ಸಚಿವರುಗಳಿದ್ದಾಗ ಅಧಿಕಾರಿಗಳು ಕೂಡ ಆರಾಮಾಗಿರ್ತಾರೆ, ಏನು ತಲೆ ಕೆಡಿಸ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ. ಯಾಕಂದರೆ ಸಚಿವರು ಹೆಂಗೂ ಕೂಡ ಏನು ಕೇಳಿದಿಲ್ಲ, ಜನರ ಹತ್ರ ಕೇಳಿದ್ರೆ ತಾನೇ ಸಮಸ್ಯೆಗಳು ಏನಿದೆ ಅನ್ನೋಂಥದ್ದು ಅರ್ಥ ಆಗುವಂಥದ್ದು. ನಿಜಕ್ಕೂ ಕೂಡ ಸರ್ಕಾರದ ಯೋಜನೆ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅನ್ನುವಂಥದ್ದು ಅದರ ಫಲಾನುಭವಿಗೆ ಸಿಕ್ಕಾಗ ಮಾತ್ರ ಗೊತ್ತಾಗಂಥದ್ದು. ಆದರೆ ಫಲಾನುಭವಿಯನ್ನು ಮಾತನಾಡಿಸುವಂತಹ ಅವಶ್ಯಕತೆ ಇಲ್ಲ, ಬದಲಿಗೆ ಕೊಡುವಂಥವ್ರನ್ನ ಮಾತ್ರ ಮಾತಾಡಿಸ್ತೀವಿ. ಅವರೆಲ್ಲ ರಿಪೋರ್ಟಲ್ಲೂ ಕೂಡ ಬ್ಲ್ಯಾಕ್ ಇರುವಂಥದ್ದು ವೈಟ್ ಆಗಿರುತ್ತೆ. ಆ ಮೂಲಕವಾಗಿ ಯಾವುದೇ ರೀತಿಯಿಂದ ಬ್ಲ್ಯಾಕ್ ಮಾರ್ಕ್ಗಳು ಇಲ್ಲದ ರೀತಿಯಲ್ಲಿ ತೋರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇದು ನಮ್ಮ ಸಚಿವರ ಕಾರ್ಯವೈಖರಿಗೆ ಹಿಡಿದಿರುವಂತಹ ಕನ್ನಡಿ. ಈ ಮೂಲಕವಾಗಿ ಸಚಿವರು ಪಾಪ ತಮ್ಮ ಕಿಸೆ ಕೈ ಹಾಕೊಂಡು ನಡೀತಾ ಇರುವಂಥವರು ಅದನ್ನು ಸ್ವಲ್ಪವೂ ಕೂಡ ತನ್ನ ನೆಮ್ಮದಿಗೆ ಭಂಗವಿಲ್ಲ ಅನ್ನುವಂಥ ರೀತಿಯಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ನಾವಲ್ಲಿ ಗಮನಿಸ್ಬೋದು. ಇದು ಮೈಸೂರು ಏನು ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಆರೋಗ್ಯ ಸಚಿವರು ತಮ್ಮ ವಿಸಿಟನ್ನು ನೀಡುವಂತಹ ಸಂದರ್ಭದಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯ. ಆರೋಗ್ಯ ಸಚಿವರೇ ಹಿಂಗಾದರೆ ಬೇರೆಯವರ ಕಥೆ ಏನು? ಎಷ್ಟರ ಮಟ್ಟಿಗೆ ಹಾಗಾದರೆ ವೈದ್ಯರುಗಳು ಈ ಒಂದು ರೋಗಿಗಳ ಬಗ್ಗೆ ಯಾವ ರೀತಿಯಾದಂಥ ಕಾಳಜಿಯನ್ನು ವಹಿಸ್ಕೊಳ್ಬೋದು? ಇವೆಲ್ಲವೂ ಕೂಡ ಈ ದೃಶ್ಯ ಅನೇಕ ಸಂಗತಿಗಳನ್ನು ನಮ್ಮ ಮುಂದೆ ಮಾತನಾಡ್ತಾ ಇದೆ. ಇದು ಕರ್ನಾಟಕದ ಆರೋಗ್ಯ ಸಚಿವರ ಆರೋಗ್ಯ ಇರುವಂತಹ ರೀತಿ. ಈ ರೀತಿಯಾಗಿ ತಮ್ಮ ಆರೋಗ್ಯದ ಬಗ್ಗೆ ಮಾತ್ರ ಕಾಳಜಿ ವಹಿಸುವ, ಬಹುಶಃ ಕೈಯನ್ನು ಹೊರಗಡೆ ತೆಗೆದುಕೊಂಡು ಅಥವಾ ಯಾರ ಜೊತೆ ಯಾರನ್ನಾದರೂ ಮುಟ್ಟಿದ್ರೆ ಅಥವಾ ಯಾರನ್ನಾದ್ರೂ ಮಾತನಾಡಿಸಿದರೆ ಎಲ್ಲಿ ಏನಾಗುತ್ತೋ ಅನ್ನುವಂತಹ ಆತಂಕ ಏನಾದರೂ ನಮ್ಮ ಆರೋಗ್ಯ ಸಚಿವರನ್ನು ಕಾಡ್ತಾ ಇದೆಯೋ ಗೊತ್ತಿಲ್ಲ. ಆರಾಮಾಗಿ ನಡ್ಕೊಂಡು ಹೋಗ್ತಾರೆ. ಆರಾಮಾಗಿ ಅವರು ಹೋಗ್ತಾ ಇರುವಂತಹ ದೃಶ್ಯವನ್ನು ನೋಡಿದರೆ
ಇದು ಯಾವುದೋ ಸರ್ಪ್ರೈಸ್ ವಿಸಿಟ್ ಆಗಲಿ ಅಥವಾ ಅದರ ಮೂಲಕವಾಗಿ ಅಲ್ಲಿರುವಂತಹ ಸಮಸ್ಯೆಗಳನ್ನು ತಿಳ್ಕೊಳ್ಳೋಂತಕ್ಕೆ ಬಂದಿರತಕ್ಕಂತಹ ರೀತಿಯಾಗಲಿ ಕಾಣ್ತಾ ಇಲ್ಲ. ಬದಲಿಗೆ ಎಲ್ಲವೂ ಕೂಡ ಚೆನ್ನಾಗಿದೆ, ಅದನ್ನೆಲ್ಲ ನೋಡ್ಕೊಂಡು ಹೋಗೋದಕ್ಕೆ ನಾನು ಬಂದಿದ್ದೀನಿ ಅನ್ನುವಂತಹ ಧೋರಣೆಯಲ್ಲಿ ಕರ್ನಾಟಕದ ಆರೋಗ್ಯ ಸಚಿವರಾಗಿರ್ತಕ್ಕಂತಹ ಶಿವಾನಂದ ಪಾಟೀಲ್ರ ವರ್ತನೆಯನ್ನು ಗಮನಿಸಿದಾಗ ಇವರೆಷ್ಟರ ಮಟ್ಟಿಗೆ ಜನರ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೋಚರ ಆಗುತ್ತೆ. ಇವರ ಧೋರಣೆಯ ಮೂಲಕವಾಗಿಯೇ ಇವರ ಈ ಒಂದು ಕಾರ್ಯವೈಖರಿ ಹೆಂಗಿದೆ ಅನ್ನುವಂಥದ್ದು ಕೂಡ ಗೋಚರ ಆಗುವಂಥದ್ದು. ಎಷ್ಟು